ರಾಷ್ಟ್ರಕೂಟರ ಇತಿಹಾಸದಲ್ಲಿ ಒಬ್ಬ ರಾಜನಿದ್ದಾನೆ. ಅವನು ತನ್ನ ಕತ್ತಿಗಿಂತ ಹೆಚ್ಚಾಗಿ ತನ್ನ ಲೇಖನಿಯಿಂದಲೇ ಗುರ್ತಿಸಲ್ಪಟ್ಟವನು. ಅವನಿಗೆ ತತ್ವಜ್ಞಾನಿ ರಾಜ ಅನ್ನೋ ಬಿರುದು ಹೇಗ್ಬಂತು? ಬನ್ನಿ, ಅವನ ಕುತೂಹಲಕಾರಿ ಕಥೆಯನ್ನ ಒಮ್ಮೆ ನೋಡೋಣ. ಆದ್ರೆ ಅವನಿಗೆ ಮತ್ತೊಂದು ಇನ್ನೂ ಪ್ರಸಿದ್ಧವಾದ ಬಿರುದು ಕೂಡ ಇದೆ, ದಕ್ಷಿಣದ ಅಶೋಕ ಅಂತ. ಅಂತಹ ಮಹಾನ್ ಚಕ್ರವರ್ತಿಗೆ ಇವನನ್ನ ಯಾಕೆ ಹೋಲಿಸ್ತಾರೆ? ಹಾಗಾದ್ರೆ ಇದ್ರ ಹಿಂದಿನ ಕಾರಣವಾದ್ರೇನು? ಬನ್ನಿ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ದಕ್ಷಿಣದ ಅಶೋಕ ಅನ್ನೋ ಬಿರುದು ಎಷ್ಟು ಸರಿ? ಈ ಹೋಲಿಕೆಯನ್ನ ಸಮರ್ಥಿಸೋಕೆ ಸಾಕ್ಷಿಗಳೇನಾದ್ರೂ ಇವ್ಯಾ? ಒಂದೊಂದಾಗೆ ನೋಡೋಣ ಬನ್ನಿ. ಅಶೋಕ ಮತ್ತು ಅಮೋಘವರ್ಷರ ನಡುವೆ ಇರೋ ಸಾಮ್ಯತೆಗಳು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ. ನೋಡಿ, ಇಬ್ರು ಚಕ್ರವರ್ತಿಗಳು ಆರಂಭದಲ್ಲಿ ಯುದ್ಧಗಳನ್ನ ನೋಡಿದ್ರೂ ತಮ್ಮ ಆಡಳಿತದ ಮೂಲ ನೀತಿಯಾಗಿ ಶಾಂತಿಯನ್ನೇ ಆರಿಸ್ಕೊಂಡ್ರು. ಕೇವಲ ಕಾನೂನಿನಿಂದಲ್ಲ, ನೈತಿಕತೆಯಿಂದ ಆಳ್ಬೇಕು ಅಂತ ನಂಬಿದ್ರು. ಮತ್ತು ಇಬ್ರೂ ಕೂಡ ಕಲೆ, ಸಂಸ್ಕೃತಿಗೆ ಭಾರಿ ಪ್ರೋತ್ಸಾಹ ಕೊಟ್ಟು ತಮ್ಮ ಪರಂಪರೆಯನ್ನ ಶಾಶ್ವತಗೊಳಿಸಿದ್ರು. ಇದು ಕಾಕತಾಳೀಯ ಅಂತೂ ಅಲ್ಲ ಅಲ್ವಾ? ಇದೊಂದು ಆಡಳಿತದ ಫಿಲಾಸಫಿನೇ ಸರಿ. ಸಾಮಾನ್ಯವಾಗಿ ಒಬ್ಬ ರಾಜನ ಶಕ್ತಿಯನ್ನ ಅವನ ಸೈನ್ಯದಿಂದ ಅಳಿತಾರೆ. ಆದರೆ ಅಮೋಘವರ್ಷನ ನಿಜವಾದ ಶಕ್ತಿ ಇದ್ದಿದ್ದು ಅವನ ರಾಜತಾಂತ್ರಿಕತೆಯಲ್ಲಿ. ಅವನು ಕತ್ತಿಯ ಬದಲು ಚಾಣಾಕ್ಷತನದಿಂದ ತನ್ನ ಸಾಮ್ರಾಜ್ಯವನ್ನ ಹೇಗೆ ಮುನ್ನಡೆಸ್ತಾ ಅನ್ನೋದನ್ನ ಈಗ ನೋಡೋಣ. ಅವನ ಆಳ್ವಿಕೆ ಶುರುವಾಗಿದ್ದೇನೂ ಹೂವಿನ ಹಾಸಿಗೆಯಾಗಿರಲಿಲ್ಲ. ಯೋಚನೆ ಮಾಡಿ, ಕೇವಲ 14 ವರ್ಷದ ಹುಡುಗ ಸಿಂಹಾಸನಕ್ಕೆ ಬರ್ತಾನೆ. ಬಂದ ತಕ್ಷಣ ಇಡೀ ಸಾಮ್ರಾಜ್ಯದಲ್ಲಿ ದಂಗೆಗಳು. ಆದರೆ ಈ ಆರಂಭದ ಬಿಕ್ಕಟ್ಟು ಮುಂದೆ ಅವನು ಕಟ್ಲಿರುವ ಶಾಂತಿಯುತ ಸಾಮ್ರಾಜ್ಯಕ್ಕೆ ಒಂದು ರೀತಿ ಮುನ್ನುಡಿ ಬರೆದ ಹಾಗೆ ಆಯಿತು. ಅವನ ಪ್ರಯಾಣವನ್ನೇ ನೋಡಿ. 814ರಲ್ಲಿ ಪಟ್ಟಕ್ಕೆ ಬಂದಾಗ ಸುತ್ತಲೂ ಬರೀ ದಂಗೆಕೋರರು. ಆದರೆ ಕೇವಲ 6 ವರ್ಷದಲ್ಲಿ, ಅಂದ್ರೆ 820ರ ಹೊತ್ತಿಗೆ, ತನ್ನ ಸೋದರ ಸಂಬಂಧಿ ಕರ್ಕನ ಸಹಾಯದಿಂದ ಎಲ್ಲವನ್ನೂ ಕಂಟ್ರೋಲ್ಗೆ ತರ್ತಾನೆ. ಆಮೇಲೆ ಶುರುವಾಗಿದ್ದೇ ನೋಡಿ ಅಸ್ಲಿ ಆಟ. ಮುಂದಿನ ಸುಮಾರು 50 ವರ್ಷಗಳ ಕಾಲ ಯುದ್ಧನೇ ಬೇಡ ಅಂತ ಸ್ನೇಹ ಸಂಬಂಧಗಳ ಮೂಲಕವೇ ಸಾಮ್ರಾಜ್ಯವನ್ನ ಶಾಂತವಾಗಿ ಇಟ್ಕೊಂಡ. ಇದು ಕೇವಲ ಆಡಳಿತ ಅಲ್ಲ, ಇದೊಂದು ಅದ್ಭುತ ಸ್ಟ್ರಾಟಜಿ. 64 ವರ್ಷಗಳು ಸುಮ್ಮನೆ ಅಲ್ಲ. ಇಡೀ ರಾಷ್ಟ್ರಕೂಟ ವಂಶದಲ್ಲೇ ಅತಿ ಹೆಚ್ಚು ಕಾಲ ಆಳಿದ ದೊರೆ. ಈ ಒಂದೇ ಒಂದು ಸಂಖ್ಯೆ ಸಾಕು ಅವನ ಕಾಲ ಎಷ್ಟು ಸ್ಥಿರವಾಗಿತ್ತು ಅಂತ ಹೇಳಕ್ಕೆ. ನೋಡಿ, ಒಂದು ಕಡೆ ಶಾಂತಿ ಇದ್ರೆ, ಸುಭಿಕ್ಷೆ ಇದ್ರೆ, ಸಹಜವಾಗಿಯೇ ಕಲೆ, ಸಾಹಿತ್ಯ, ಜ್ಞಾನ ಎಲ್ಲವೂ ಚೆನ್ನಾಗಿ ಬೆಳೆಯುತ್ತೆ. ಅಮೋಘವರ್ಷನ ಆಸ್ಥಾನದಲ್ಲಿ ಇದು ಹೇಗೆ ಸಾಧ್ಯವಾಯಿತು ಅಂತ ಈಗ ನೋಡೋಣ. ಅಮೋಘವರ್ಷ ವೈಯಕ್ತಿಕವಾಗಿ ಒಬ್ಬ ನಿಷ್ಠಾವಂತ ಜೈನ. ಆದ್ರೆ ರಾಜನಾದ್ಮೇಲೆ ತನ್ನ ಧರ್ಮ ಬೇರೆ, ಪ್ರಜೆಗಳ ಧರ್ಮ ಬೇರೆ ಅಂತ ಅವನು ಯಾವತ್ತೂ ಅಂದುಕೊಳ್ಳಿಲ್ಲ. ಅದಕ್ಕೆ ನೋಡಿ, ಅವನು ಜೈನ ಬಸ್ತಿಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ನೋ ಅಷ್ಟೇ ಉತ್ಸಾಹದಿಂದ ಹಿಂದೂ ದೇವಾಲಯಗಳ ನಿರ್ಮಾಣಕ್ಕೂ ಬೆಂಬಲ ಕೊಟ್ಟ. ಶೈವ, ವೈಷ್ಣವ ಅಂತ ಭೇದ ಮಾಡಲಿಲ್ಲ. ಈ ಗುಣವೇ ಅವನನ್ನ ಅಶೋಕನಿಗೆ ಹತ್ರ ತಂದು ನಿಲ್ಲಿಸೋದು. ಅವನ ಕಾಲದಲ್ಲಿ ಬಸ್ತಿಗಳು ವೆರೂ ಪ್ರಾರ್ಥನಾ ಮಂದಿರಗಳಾಗಿರಲಿಲ್ಲ, ಅವು ದೊಡ್ಡ ದೊಡ್ಡ ಜ್ಞಾನ ಕೇಂದ್ರಗಳಾಗಿದ್ವು. ಅವನ ಪ್ರೋತ್ಸಾಹ ಬರೀ ದೇವಸ್ಥಾನಗಳಿಗೆ ಸೀಮಿತವಾಗಿರಲಿಲ್ಲ. ತನ್ನ ಕಾಲದ ಶ್ರೇಷ್ಠ ವಿದ್ವಾಂಸರನ್ನೆಲ್ಲ ಆಸ್ಥಾನಕ್ಕೆ ಕರೆಸಿ ಅವರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸ್ತ. ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳು ಜೊತೆಯಾಗಿ ಬೆಳೆಯೋಕೆ ಒಂದು ಅದ್ಭುತ ವಾತಾವರಣವನ್ನೇ ಸೃಷ್ಟಿ ಮಾಡ್ದ. ಈಗ ನಾವು ಮಾತಾಡೋಕೆ ಹೊರಟಿರೋದು ಅವನ ಅತಿ ದೊಡ್ಡ ಕೊಡುಗೆಯ ಬಗ್ಗೆ. ಇವತ್ತಿಗೂ ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ಉಳಿದಿರೋ ಒಂದು ಮಹಾನ್ ಕೃತಿಯ ಬಗ್ಗೆ. ಕವಿರಾಜಮಾರ್ಗ ಹೆಸರೇ ಎಷ್ಟು ಚೆನ್ನಾಗಿದಲ್ವಾ? ಕವಿಗಳಿಗೆ ರಾಜಮಾರ್ಗ ಅಂತ. ಇದ್ರ ವಿಶೇಷತೆ ಏನ್ ಗೊತ್ತಾ? ಇದನ್ನ ಬರೆದಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಚಕ್ರವರ್ತಿ ಅಮೋಘವರ್ಷನೇ. ಇದು ಬರೀ ಒಂದು ಪುಸ್ತಕ ಅಲ್ಲ, ಇದು ಕನ್ನಡ ಭಾಷೆಯಲ್ಲಿ ನಮ್ಗೆ ಸಿಕ್ಕಿರೋ ಮೊಟ್ಟಮೊದಲ ಸಾಹಿತ್ಯ ಮತ್ತು ಕಾವ್ಯಶಾಸ್ತ್ರದ ಗ್ರಂಥ. ಅಕ್ಷರಶಃ ಕನ್ನಡ ಸಾಹಿತ್ಯಕ್ಕೆ ಅಡಿಪಾಯ ಹಾಕಿದ ಕೃತಿ ಇದು. ಹಾಗಾದ್ರೆ ಈ ಪುಸ್ತಕದಿಂದ ಏನಾಯ್ತು ಅಂತ ಕೇಳಿದ್ರೆ 3 ಮುಖ್ಯವಾದ ವಿಷಯಗಳು. ಒಂದು, ಇದು ಕನ್ನಡಕ್ಕೆ ಒಂದು ಸ್ಟ್ಯಾಂಡರ್ಡ್ ಗ್ರಾಮರ್ ಅಂದ್ರೆ ವ್ಯಾಕರಣದ ನಿಯಮಗಳನ್ನ ಕೊಡ್ತು. 2, ಒಂದು ಒಳ್ಳೆ ಕವಿತೆ ಅಂದ್ರೆ ಹೇಗಿರಬೇಕು, ಅದನ್ನ ವಿಮರ್ಶೆ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಫ್ರೇಮ್ವರ್ಕ್ ಸೃಷ್ಟಿ ಮಾಡ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಮುಂದಿನ ತಲೆಮಾರಿನ ಸಾವಿರಾರು ಕನ್ನಡ ಕವಿಗಳಿಗೆ, ಬರಹಗಾರರಿಗೆ ಒಂದು ದಾರಿದೀಪವಾಯಿತು. ಈ ಒಂದು ವಾಕ್ಯದಲ್ಲೇ ಅವನ ಸಾಹಿತ್ಯಿಕ ಕೊಡುಗೆಯನ್ನ ಅರ್ಥ ಮಾಡ್ಕೋಬಹುದು. ಅವನು ಕನ್ನಡ ಸಾಹಿತ್ಯ ವಿಮರ್ಶೆಯ ಪಿತಾಮಹ. ಸರಿ, ಹಾಗಾದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ಇಷ್ಟೆಲ್ಲ ನೋಡಿದ್ಮೇಲೆ ಅಮೋಘವರ್ಷನ ಪರಂಪರೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅವನ ಆಳ್ವಿಕೆಯ ಪ್ರತಿಯೊಂದು ಆಯಾಮವನ್ನು ನೋಡಿ, ಅವನ ರಾಜಧಾನಿ ಮಾನ್ಯಖೇಟ, ಅವನ ನೀತಿ, ಅವನ ಧರ್ಮ, ಅವನ ಸಾಹಿತ್ಯ ಸೇವೆ ಎಲ್ಲವೂ ಒಂದೇ ಕಡೆಗೆ ಬೆರಳು ಮಾಡುತ್ತವೆ. ಯುದ್ಧ ಬೇಡ, ಶಾಂತಿ ಬೇಕು. ಸಂಘರ್ಷ ಬೇಡ, ಸಹನೆ ಇರ್ಲಿ. ಅಧಿಕಾರಕ್ಕಿಂತ ಜ್ಞಾನ ದೊಡ್ಡದು. ಇದೆಲ್ಲವೂ ಸೇರಿ ಅವನನ್ನ ಕೇವಲ ಒಬ್ಬ ರಾಜನಾಗಿ ಉಳಿಸಲಿಲ್ಲ,
ಬದಲಿಗೆ ಒಬ್ಬ ತತ್ವಜ್ಞಾನಿ ರಾಜನನ್ನಾಗಿ ಮಾಡಿತು. ಇಷ್ಟೆಲ್ಲ ಅಧಿಕಾರ ವೈಭೋಗ ಇದ್ರೂ ತನ್ನ ಕೊನೆಗಾಲದಲ್ಲಿ ಅವನು ಎಲ್ಲವನ್ನೂ ಬಿಟ್ಟು ಆಧ್ಯಾತ್ಮಿಕ ಜೀವನದ ಕಡೆ ಹೊರಡ್ಬಿಟ್ಟ. ಒಬ್ಬ ವಿದ್ವಾಂಸ ರಾಜ ಹೇಗಿರ್ಬೇಕು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಕೊನೆಯದಾಗಿ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಇತಿಹಾಸ ನೆನ್ಪಿಟ್ಕೊಳ್ಳೋದು ಯುದ್ಧಗಳನ್ನ ಗೆದ್ದ ರಾಜರನ್ನ. ಹಾಗಾದ್ರೆ ಉದ್ದೇಶಪೂರ್ವಕವಾಗಿ ಶಾಂತಿಯನ್ನೇ ಆರಿಸಿಕೊಂಡ ಒಬ್ಬ ರಾಜನನ್ನ ಇತಿಹಾಸ ಹೇಗೆ ನೆನ್ಪಿಟ್ಕೊಳ್ಬೇಕು? ಯೋಚಿಸಿ ನೋಡಿ.